टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇವತ್ತು ಲೋಕಸಭೆಯಲ್ಲಿ ಮಹತ್ವದ ವಕ್ಫ್ ಬಿಲ್ ಮಂಡನೆ ಆಗ್ತಾ ಇದೆ ಸರ್. ಇವತ್ತು ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಆಗ್ತಾ ಇದೆ. ಇವತ್ತು ವಿರೋಧ ಪಕ್ಷಗಳು ಕೂಡ ಅದೇ ರೀತಿಯಾಗಿ ವಿರೋಧ ಮಾಡಲಿಕ್ಕೆ ತಮ್ಮ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಿದ್ದೇವೆ. ಈ ಮಸೂದೆನ ನೀವು ಹೇಗೆ ನೋಡ್ತೀರಿ ಸರ್? ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಬಂಗ್ಲಾ ವಿಮೋಚನಾ ಶ್ರೇಯಸ್ಸು ಕೀರ್ತಿ ಗೌರವ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಸಲ್ತಿತ್ತು. ಕಳೆದ 7 ತಿಂಗಳಿಂದ ಬಾಂಗ್ಲಾದೇಶದಲ್ಲಿ ದಂಗೆಗಳಾಗ್ತಾ ಇದ್ದಾವೆ, ಕೊಲೆ ಸುಲಿಗೆಗಳಾಗ್ತಾ ಇದ್ದಾವೆ, ದರೋಡೆಗಳಾಗ್ತಾ ಇದ್ದಾವೆ. ಆದರೂ ಕೂಡ ಕಾಂಗ್ರೆಸ್ಸು ಮೌನವಾಗಿದೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಕೊಡುಗೆ ಏನಿತ್ತು ಬಾಂಗ್ಲಾ ವಿಮೋಚನೆ, ಇವತ್ತು ಅದು ಸರ್ವನಾಶ ಆಗ್ತಾಯಿದೆ. ಅಷ್ಟೇ ಅಲ್ಲ, ಬಾಂಗ್ಲಾದೇಶದಲ್ಲಿ ಮುಜಿಬುರ್ ರೆಹಮಾನ್ ಅವರ ಮೂರ್ತಿಯನ್ನು ಧ್ವಂಸ ಮಾಡಿದರು. ಶ್ರೀಮತಿ ಇಂದಿರಾ ಗಾಂಧಿಯವರು ಮ್ಯೂಸಿಯಮನ್ನು ಧ್ವಂಸ ಮಾಡಿದರು. ಮೂರ್ತಿ ಧ್ವಂಸ ಮಾಡಿದರೂ ಕೂಡ ಕಾಂಗ್ರೆಸ್ನವ್ರು ಬಾಯಿ ತೆಗಿತಾ ಇಲ್ಲ. ಅದಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೀನಿ, ಶ್ರೀ ರಾಹುಲ್ ಗಾಂಧಿಯವರು, ಶ್ರೀಮತಿ ಸೋನಿಯಾ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಮತ್ತು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮೊದಲ ಈ ಬಾಂಗ್ಲಾ ವಿಮೋಚನೆ ಬಗ್ಗೆ ಮಾತಾಡಲಿ. ಸರ್, ಈಗ ಆಮೇಲೆ ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ನೀವು ವಕಫ್ ಬಿಲ್ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡದೇನೆ, ಅಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ತಿಳ್ಕೊಳ್ಳೋದೇ ಬರೇ ಒಂದು ಸಮುದಾಯದ ಓಲೈಕೆಗಾಗಿ ನೀವು ಇವತ್ತೇನು ವಿರೋಧ ಮಾಡ್ತಾ ಇದ್ದೀರಿ, ಇದು ಸರಿಯಲ್ಲ. ನಾನೇ ಸ್ವತಃ ಬಿಜಾಪುರ ಜಿಲ್ಲೆಯ ಸಿಂದಗಿ ಮತ್ತು ಹೊನವಾಡ್, ಬಿಜಾಪುರ, ಪಡಗಾನೂರು ಅನೇಕ ಗ್ರಾಮಗಳಲ್ಲಿ ಸಂಚಾರ ಮಾಡಿ ವಕಫ್ ಆಸ್ತಿ ಅಂತಕ್ಕಂಥದ್ದು ನಮೂನೆ ಆಗಿರೋದು ಒಂದು ನೋಡಿದಾಗ 12ನೇ ಶತಮಾನದ ಮಠಗಳು ಕೂಡ, ಸಿಂದಗಿ ಮಠ ಇವತ್ತು ವಕಫ್ ಆಸ್ತಿ ಅಂತಾಗಿದೆ. ಅಷ್ಟೇ ಅಲ್ಲದೆ ಪಡಗಾನೂರದಲ್ಲಿ 5ನೇ ಶತಮಾನದಲ್ಲಿ ಚಾಲುಕ್ಯರ ಕಾಲದಲ್ಲಿ ಆಗಿರ್ತಕ್ಕಂಥ ದೇವಸ್ಥಾನವೂ ಕೂಡ ವಕ್ಫ್ ಆಸ್ತಿ ಅಂತಾಗಿದೆ. ಹೊನವಾಡದಲ್ಲಿ ಅನೇಕ ರೈತರ ಜಮೀನುಗಳು ವಕ್ಫ್ ಆಸ್ತಿ ಆಗಿದ್ದಾವೆ. ಈಗ ದೇವರೆಪ್ಪರಿಗೆ ತಾಲೂಕಿನಲ್ಲಿ ಮುಸಲ್ಮಾನರ ಜಮೀನುಗಳು ಕೂಡ ವಕ್ಫ್ ಆಸ್ತಿ ಅಂತಾಗಿದ್ದಾವೆ. ಇಂಥ ಅನ್ಯಾಯವನ್ನು ಸರಿಪಡಿಸೋದಕ್ಕಾಗಿ ಇವತ್ತು ತಂದಿರತಕ್ಕಂಥ ವಕ್ಫ್ ತಿದ್ದುಪಡಿ ಮಸೂದೆಗೆ ಕಾಂಗ್ರೆಸ್ನವರು ಆಲೋಚನೆ ಮಾಡಿ ಬೆಂಬಲಿಸಬೇಕೆ ಹೊರತು ವಿರೋಧ ಮಾಡೋದು ಸರಿಯಲ್ಲ. ಇದು ಓಲೈಕೆ ರಾಜಕಾರಣ ಆಗ್ತದೆ. ಈಗ TDP ಮತ್ತು JDU ಮನಪೂರ್ವಕವಾಗಿ ಇದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲ. ಅದರ ಬಗ್ಗೆ ನನಗೆ ಗೊತ್ತಿಲ್ಲ, ಗೊತ್ತಿಲ್ಲದೆ ಮಾತಾಡೋದು ಬೇಡ. ಓಕೆ ಸರ್, ಥ್ಯಾಂಕ್ ಯು. ಇದು ಗೋವಿಂದ್ ಕಾರಜೋಳ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್ TV9 ನವದೆಹಲಿ.